Good morning, everybody. I am Manjunathaya, workshop calculation and drawing JTO. Welcome to my classes. Today's my topic is trigonometry part 4. ಟ್ರಿಗ್ನಾಮೆಟ್ರಿಯ 4ನೇ ಭಾಗನ ನಾವು ಸ್ಟಡಿ ಮಾಡೋಣ. ಸೊ ಟ್ರಿಗ್ನಾಮೆಟ್ರಿ ನಾವು ಆಲ್ರೆಡಿ 3 ಲೆಸನನ್ನು ಸ್ಟಡಿ ಮಾಡಿದ್ದೀವಿ. ಅದರಲ್ಲಿ ಸಾಕಷ್ಟು ಬೇಸಿಕ್ಸ್ನ ತಿಳ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಬೇಸಿಕ್ಸು ಮತ್ತು ಟ್ರಿಗ್ನಾಮೆಟ್ರಿಕ್ ಬೇಸ್ ಫಾರ್ಮುಲಾಸ್, ಸಿಂಪಲ್ ಫಾರ್ಮುಲಾಸ್ ಬೇಸ್ ಆಗಿರ್ತಕ್ಕಂಥ ಕೆಲವೊಂದು ಪ್ರಾಬ್ಲಮ್ಸ್ನ ಮಾಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನೆಲ್ಲ ಕಂಟೆಂಟನ್ನ ಸ್ಟಡಿ ಮಾಡ್ತೀವಿ ಅಂದರೆ, ಮೊದಲನೇದಾಗಿ ರಿವಿಷನ್ ಆಫ್ ದ ಲಾಸ್ಟ್ ಕ್ಲಾಸ್, ಎರಡನೇದಾಗಿ ಅಪ್ಲಿಕೇಶನ್ ಪ್ರಾಬ್ಲಮ್ ಆದಮೇಲೆ ಇವತ್ತಿನ ಲೆಸನ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಮತ್ತು ಅಸೈನ್ಮೆಂಟ್, ಇಷ್ಟು ಕಾನ್ಸೆಪ್ಟನ್ನು ಇವತ್ತಿನ ಚಾಪ್ಟ್ರಲ್ಲಿ ಸ್ಟಡಿ ಮಾಡೋಣ. ಸರಿನಾ? ಸೊ ಮೂವ್. ಬೇಸಿಕ್ಸ್ ಆಫ್ ಟ್ರಿಗ್ನಾಮೆಟ್ರಿ. ಏನು ಬೇಸಿಕ್ಸ್ ಆಫ್ ಟ್ರಿಗ್ನಾಮೆಟ್ರಿ? ಬೇಸಿಕ್ಕಾಗಿ ನಾವು ಟ್ರಿಗ್ನಾಮೆಟ್ರಿನಲ್ಲಿ 6 ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ನ ಸ್ಟಡಿ ಮಾಡಿದ್ದೀವಿ. ಅವು ಸೈನು, ಕಾಸು, ಟ್ಯಾನು, ಕೋಸಿಕೆಂಟು, ಸೀಕ್ಯಾಂಟು ಮತ್ತು ಕಾಟು. ಈ 6 ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ನ ಸ್ಟಡಿ ಮಾಡಿದ್ದೀವಿ. ಸೊ ಇಲ್ಲಿ ಬೇಸಿಕಲ್ಲಿ ಸೈನ್ ಎಕ್ಸ್ ಇಂಟು ಕೊಸಿಕೆಂಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತೇಳಿ ನಾವು ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ. ಸೈನ್ ಎಕ್ಸ್ ಇಂಟು ಕೊಸಿಕೆಂಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂದರೆ ಫಸ್ಟ್ ರೇಷಿಯೋ ಇಂಟು ಫೋರ್ತ್ ರೇಷಿಯೋ ಈಸ್ ಈಕ್ವಲ್ ಟು 1. ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಮತ್ತು ಆಲ್ರೆಡಿ ನಾವು ಪ್ರೂವ್ ಮಾಡಿದ್ದೀವಿ, ಹೇಗೆ ಬರುತ್ತೆ ಅನ್ನೋದು ಕೂಡ ಪ್ರೂವ್ ಮಾಡಿದ್ದೀವಿ. ಎರಡನೇದೇನಪ್ಪ ಅಂತಂದರೆ, ಕಾಸ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಈಸ್ ಈಕ್ವಲ್ ಟು 1. ಕಾಸ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಈಸ್ ಈಕ್ವಲ್ ಟು 1. ಸೆಕೆಂಡ್ ರೇಷಿಯೋ ಇಂಟು ಫಿಫ್ತ್ ರೇಷಿಯೋ ಈಸ್ ಈಕ್ವಲ್ ಟು 1. ಇದನ್ನು ಕೂಡ ನಾವು ಪ್ರೂವ್ ಮಾಡಿದ್ದೀವಿ. ಇದನ್ನು ಕೂಡ ನಾವು ಜ್ಞಾಪಕ ಇಟ್ಕೋಬೇಕು. ಮೂರನೇದಾಗಿ ಕಾಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು 1. ಕಾಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂದರೆ ಥರ್ಡ್ ರೇಷಿಯೋ ಇಂಟು ಸಿಕ್ಸ್ತ್ ರೇಷಿಯೋ ಈಸ್ ಈಕ್ವಲ್ ಟು 1. ಥರ್ಡ್ ರೇಷಿಯೋ ಇಂಟು ಸಿಕ್ಸ್ತ್ ರೇಷಿಯೋ ಈಸ್ ಈಕ್ವಲ್ ಟು 1. ಸೊ ಇಷ್ಟನ್ನು ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಜಸ್ಟ್ ರೆಸಿಪ್ರೋಕಲ್ಸ್ ಇವು. ಸೈನ್ಗೆ ಕೊಸಿಕೆಂಟ್ ರೆಸಿಪ್ರೋಕಲ್ಲು, ಕಾಸ್ಗೆ ಸೀಕೆಂಟ್ ರೆಸಿಪ್ರೋಕಲ್ಲು, ಕಾಟ್ಗೆ ಟ್ಯಾನ್ ರೆಸಿಪ್ರೋಕಲ್ಲು. ಆ ರೆಸಿಪ್ರೋಕಲ್ ಆಗಿರ್ತಕ್ಕಂಥ ರೇಷಿಯೋಸ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆ ಉತ್ತರ 1 ಅಂತೇಳಿ ಬರುತ್ತೆ. ನಾವು ಇದನ್ನು ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ. ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ನಮಗೆ ಎಲ್ಲಿ ಈ ಥರ ಬರುತ್ತೆ ಅಲ್ಲಿ ನಾವು 1 ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಏನು? ಸೈನ್ ತೀಟಾ ಇಂಟು ಕೊಸಿಕೆಂಟ್ ತೀಟಾ ಈಸ್ 1, ಕಾಸ್ ತೀಟಾ ಇಂಟು ಸೀಕೆಂಟ್ ತೀಟಾ ಈಸ್ 1, ಕಾಟ್ ತೀಟಾ ಇಂಟು ಟ್ಯಾನ್ ತೀಟಾ ಈಸ್ 1. ಇಷ್ಟನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಸೊ ಹಾಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಈ ಫಾರ್ಮುಲನ್ನು ನಾವು ಪ್ರೂವ್ ಮಾಡಿದ್ವಿ. ಏನು? ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್. ಏನದು? ಫಸ್ಟ್ ರೇಷಿಯೋ ಡಿವೈಡೆಡ್ ಬೈ ಸೆಕೆಂಡ್ ರೇಷಿಯೋ ಈಸ್ ಈಕ್ವಲ್ ಟು ಥರ್ಡ್ ರೇಷಿಯೋ. ಸೈನ್ ತೀಟಾ ಬೈ ಕಾಸ್ ತೀಟಾ ಈಸ್ ಈಕ್ವಲ್ ಟು ಟ್ಯಾನ್ ತೀಟಾ. ಫಸ್ಟ್ ರೇಷಿಯೋ ಡಿವೈಡೆಡ್ ಬೈ ಸೆಕೆಂಡ್ ರೇಷಿಯೋ ಈಸ್ ಈಕ್ವಲ್ ಟು ಥರ್ಡ್ ರೇಷಿಯೋ. ಅದನ್ನು ಕೂಡ ನಾವು ಪ್ರೂವ್ ಮಾಡಿದ್ದೀವಿ. ಹೇಗೆ ಪ್ರೂವ್ ಮಾಡಿದ್ದೀವಿ? ಎಲ್ ಎಚ್ ಎಸ್ ತೊಗೊಳ್ಳಿ. ಎಲ್ ಎಚ್ ಎಸ್ ಅಲ್ಲಿ ಏನಿದೆ? ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್. ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್. ಸೊ ಸೈನ್ ಎಕ್ಸ್ ಅಂತಂದರೆ ಏನು? ಸೈನ್ ಎಕ್ಸ್ ಅಂತಂದರೆ ಆಪೋಸಿಟ್ ಬೈ ಹೈಪಾಟನಿಯಸ್. ಸೈನ್ ಅಂತಂದರೆ ಆಪೋಸಿಟ್ ಬೈ ಹೈಪಾಟನಿಯಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಅಂತಂದರೆ ಏನು? ಹೈಪಾಟನಿಯಸ್ ಬೈ ಅಡ್ಜಸೆಂಟ್ ಬೈ ಹೈಪಾಟನಿಯಸ್. ಸೊ ಈಗೇನಾಗುತ್ತೆ ನೋಡಿ, ಮೊದಲನೇದು ಹಾಗೆ ಬರೆದೆ ನಾನು, ಆಪೋಸಿಟ್ ಬೈ ಹೈಪಾಟನಿಯಸ್ ಇಂಟು ಹೈಪಾಟನಿಯಸ್ ಬೈ ಅಡ್ಜಸೆಂಟ್ ಡಿವೈಡೆಡ್ ಬೈ ಏನಿದೆ
ಆ ಡಿವೈಡೆಡ್ ಬೈನ ನಾನು ಇಂಟುನಲ್ಲಿ ರೀಪ್ಲೇಸ್ ಮಾಡಿಕೊಂಡೆ. ಅದ್ರ ಮುಂದಗಡೆ ಇರತಕ್ಕಂಥ ರೇಷಿಯೋ ಡಿನಾಮಿನೇಟರ್ ಆಗಿ ಚೇಂಜ್ ಆಯಿತು. ಈಗ ಏನಾಗುತ್ತೆ, ಹೈಪೋಟಿನಿಯಸ್ಸಲ್ಲಿ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದೇನು ನಮಗೆ ಉಳ್ಕೊಳ್ಳೋದು ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಬೈ ಅಡ್ಜಸೆಂಟ್ ಏನಿದೆ, ಇದು ನಮಗೆ ಅಪೋಸಿಟ್ ಬೈ ಅಡ್ಜಸೆಂಟ್ ಇಸ್ ನಥಿಂಗ್ ಬಟ್ ಟ್ಯಾನ್ ಥೀಟಾ ಅಥವಾ ಟ್ಯಾನ್ ಎಕ್ಸ್. ಸೊ ದಟ್ ಈಸ್ ಅವರ್ RHS. therefore LHS is equal to RHS. ಸೊ ಇದನ್ನು ಕೂಡ ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಇದನ್ನು ಕೂಡ ನಾವು ಜ್ಞಾಪಕ ಇಟ್ಕೋಬೇಕು. ಎಲ್ಲಿ ಟ್ಯಾನ್ ಎಕ್ಸ್ ಬರುತ್ತೆ ಅಲ್ಲಿ ನಾವು ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿರುತ್ತೆ. ಅಥವಾ ನಮಗೆ ಎಲ್ಲಿ ಸೈನ್ ತೀಟಾ ಬೈ ಕಾಸ್ ತೀಟಾ ಇರುತ್ತೆ ಅಲ್ಲಿ ನಾವು ಡೈರೆಕ್ಟಾಗಿ ಟ್ಯಾನ್ ತೀಟಾ ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ಅದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಸರಿ, ನೆಕ್ಸ್ಟು ಇನ್ನೂ ಒಂದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಪ್ರೂವ್ ಮಾಡಿದ್ವಿ. ಏನು, ಕೊಸಿಕೆಂಟ್ ಎಕ್ಸ್ ಬೈ ಸೀಕೆಂಟ್ ಎಕ್ಸ್ ಇಸ್ ಈಕ್ವಲ್ ಟು ಕಾಟ್ ಎಕ್ಸ್. ಕೊಸಿಕೆಂಟ್ ಎಕ್ಸ್ ಬೈ ಸೀಕೆಂಟ್ ಎಕ್ಸ್ ಇಸ್ ಈಕ್ವಲ್ ಟು ಕಾಟ್ ಎಕ್ಸ್. ದಟ್ ಈಸ್ 4th ratio divided by 5th ratio is equal to 6th ratio. 4th ratio divided by 5th ratio is equal to 6th ratio. ಇದನ್ನು ಕೂಡ ನಾವು ಪ್ರೂವ್ ಮಾಡಿದ್ದೀವಿ ಲಾಸ್ಟ್ ಕ್ಲಾಸಲ್ಲಿ. ಹೇಗೆ ಪ್ರೂವ್ ಮಾಡಿದ್ದೀವಿ ಇನ್ನೊಂದ್ಸತಿ ರಿವೈಸ್ ಮಾಡಿ ನೋಡೋಣ. LHS ತಗೊಳ್ಳಿ. LHS ಏನು ಹೇಳುತ್ತೆ, ಕೊಸಿಕೆಂಟ್ ಎಕ್ಸ್ ಡಿವೈಡೆಡ್ ಬೈ ಸೀಕೆಂಟ್ ಎಕ್ಸ್. ಕೊಸಿಕೆಂಟ್ ಎಕ್ಸ್ ಡಿವೈಡೆಡ್ ಬೈ ಸೀಕೆಂಟ್ ಎಕ್ಸ್ ಇದು ನಮ್ಮ LHS. ಸೊ ಕೊಸಿಕೆಂಟ್ ಎಕ್ಸ್ ಅಂದರೆ ಏನು, ಹೈಪೋಟನಿಯಸ್ ಬೈ ಆಪೋಸಿಟ್ ಹೋಲ್ ಡಿವೈಡೆಡ್ ಬೈ ಸೀಕೆಂಟ್ ಎಕ್ಸ್ ಅಂದ್ರೇನು, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟನಿಯಸ್. ಸೊ ಇದನ್ನು ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಗೆ ಬರೆದಿದ್ದೀವಿ, ಮೊದಲನೇದು ಹಾಗೆ ಬರ್ಕೊಂಡಿದ್ದೀವಿ. ಏನು, ಹೈಪೋಟನಿಯಸ್ ಬೈ ಆಪೋಸಿಟ್, ಆ ಡಿವೈಡೆಡ್ ಬೈ ಇದೆಯಲ್ಲ ಅದನ್ನು ನಾವು ಇಂಟುನಲ್ಲಿ ರೀಪ್ಲೇಸ್ ಮಾಡಿದ್ದೀವಿ. ರೀಪ್ಲೇಸ್ ಮಾಡಿದಾಗ ನಮಗೇನಾಗಿದೆ, ನ್ಯೂಮರೇಟರು ನ್ಯೂಮರೇಟರ್ ಆಗಿ ಇಂಟರ್ಚೇಂಜ್ ಆಗಿದೆ. ಇಲ್ಲಿ ಕೂಡ ಹೈಪೋಟನಿಯಸ್ ಕ್ಯಾನ್ಸಲ್ ಆಗ್ತದೆ. ಉಳ್ಕೊಳ್ಳೋದೇನು ನಮಗೆ ಉಳ್ಕೊಳ್ಳೋದು ಅಡ್ಜಸೆಂಟ್ ಬೈ ಆಪೋಸಿಟ್. ಸೊ ಅಡ್ಜಸೆಂಟ್ ಬೈ ಆಪೋಸಿಟ್ ಏನಿದೆ ಅದು ಕಾಟ್ ತೀಟಾ. ನಮ್ಮ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಪ್ರಕಾರ ಅದು ಕಾಟ್ ತೀಟಾ. ಹಾಗಾಗಿ LHS is equal to RHS which is proved. ಸೊ ಇಷ್ಟು ನಾವು ರಿವಿಷನ್ನಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ. ಅದಲ್ಲದೆ ನಾವು ಇಂಪಾರ್ಟೆಂಟ್ ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾನ ಇಂಪಾರ್ಟೆಂಟ್ ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾನ ಕೂಡ ಸ್ಟಡಿ ಮಾಡಿದ್ವಿ. ಏನು ಇಂಪಾರ್ಟೆಂಟ್ ಫಾರ್ಮುಲಾಸು ನೋಡಿ, ಇದು ಏನು, ಸೈನ್ ತೀಟಾ ಪ್ಲಸ್ ಕಾಸ್ ತೀಟಾ ಇಸ್ ಈಕ್ವಲ್ ಟು 1. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1. ನೋಡಿ ಇಲ್ಲೇನಿದೆ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1. ಇದು ವೆರಿ ಇಂಪಾರ್ಟೆಂಟ್ ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾ. ಇದನ್ನು ನಾವು ಎಲ್ಲ ಕಡೆ ಪ್ರಾಬ್ಲಮ್ಸ್ನ ಮಾಡಲಿಕ್ಕೆ ಉಪಯೋಗಿಸ್ತಾ ಇರ್ತೀವಿ. ಸೊ ಇಲ್ಲಿ ನೋಡಿ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂತ ಇದೆ. ವಾಟ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್? ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ನೋಡಿ ಅಲ್ಲಿ ಏನು ಮಾಡಿದ್ದೀನಿ, ಸೈನ್ ಸ್ಕ್ವೇರ್ ಎಕ್ಸ್ ಅಲ್ಲೇ ಇಟ್ಕೊಂಡಿದ್ದೀನಿ. ಕಾಸ್ ಸ್ಕ್ವೇರ್ ಎಕ್ಸ್ನ ಈಕ್ವಲ್ಸಿಂದ ಆ ಕಡೆ ತಗೊಂಡೋದಾಗ ಏನಾಗಿದೆ, ಮೈನಸ್ ಆಗಿದೆ. ಹಾಗಾಗಿ ನಮಗೇನು ಸಿಕ್ತು, ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ಯಾವುದೇ ಟರ್ಮು ಈಕ್ವಲ್ಸ್ನ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಹೋದಾಗ ಅದು ತನ್ನ ಚಿಹ್ನೆಯನ್ನು ಬದಲಾಯಿಸುತ್ತೆ. ಹಾಗಾಗಿ ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ಹಾಗಾದರೆ ವಾಟ್ ಈಸ್ ಕಾಸ್ ಸ್ಕ್ವೇರ್ ಎಕ್ಸ್? ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಅದೇ ಥರ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಇದು ಮೂರು ಇಂಪಾರ್ಟೆಂಟು. ಬೇಸಿಕ್ ಫಾರ್ಮುಲಾ ಬಂದು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1. ಅದನ್ನು ನಾವು ಈ ಥರ ಆಲ್ಟ್ರೇಷನ್ ಮಾಡಿದ್ದೀವಿ. ಏನು, ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಆ್ಯಂಡ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಸೊ ಇದು ಒಂದು ಬೇಸಿಕ್ ಫಾರ್ಮುಲಾ. ಅದನ್ನು 3 ಥರ ಆಲ್ಟ್ರ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಇನ್ನೂ ಒಂದು ಫಾರ್ಮುಲಾ ಇದೆ. ಏನದು, ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್. ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್. ಸೊ ಇದೇ ಫಾರ್ಮುಲಾನ ನಾವು ಮತ್ತೆ ಆಲ್ಟ್ರ್ ಮಾಡ್ಕೊಂಡಿದ್ದೀವಿ. ಏನಾಗಿದೆ ನೋಡಿ, ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1. ನಾನೇನು ಮಾಡಿದ್ದೀನಿ, ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಏನಿದೆ ಅದನ್ನು ಈಕ್ವಲ್ಸಿಂದ ರೈಟ್ ಸೈಡಿಗೆ ತೊಗೊಂಬಂದಿದ್ದೀನಿ. ರೈಟ್ ಸೈಡಿಗೆ ಬಂದಾಗ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇರೋದು ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಆಗಿದೆ. ಹಾಗಾಗಿ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1. ಅದಲ್ಲದೆ ನೋಡಿ, ಇದನ್ನು ನಾವು ಈ ಥರನೂ ಬರೀಬೋದು. ಹೇಗೆ,
ವಾಟ್ ಈಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್? ಟ್ಯಾನ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಟ್ಯಾನ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಆ ಥರ ಕೂಡ ಆಲ್ಟ್ರ್ ಮಾಡ್ಬೋದು. ಇದು ಸೆಕೆಂಡ್ ಫಾರ್ಮನ್ನು ಮತ್ತೆ 3 ಥರ ಆಲ್ಟ್ರ್ ಮಾಡಿ ಬರ್ಕೊಂಡಿದ್ದೀವಿ. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ಅದನ್ನು ಕೂಡ ನಾವು ಲಾಸ್ಟ್ ಕ್ಲಾಸಲ್ಲಿ ಪ್ರೂವ್ ಮಾಡಿದ್ದೀವಿ. ಏನಪ್ಪ ಅದು ಅಂತಂದರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್. 1 ಪ್ಲಸ್ ಕಾಟ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್. ಸೊ ಇಲ್ಲಿ ಕೂಡ ನಾವು ಆಲ್ಟರ್ ಮಾಡ್ಬೋದು. ವಾಟ್ ಈಸ್ ಕಾಟ್ ಸ್ಕ್ವೇರ್ ಎಕ್ಸ್ ಆ್ಯಂಡ್ ವಾಟ್ ಈಸ್ 1 ಅನ್ನೋದು ಕೂಡ ನಾವು ಆಲ್ಟ್ರ್ ಮಾಡಿ ಫಾರ್ಮುಲಾನ ಬರಿಬೋದು. ಅದು ಹೇಗೆ ನೋಡಿ, ಕಾಟ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಏನು ಮಾಡಿದ್ದೀನಿ ಇಲ್ಲಿ +1 ಇದೆಯಲ್ಲ, ಅದನ್ನು ಈಕ್ವಲ್ಸಿಂದ ಲೆಫ್ಟ್ ಸೈಡಿಗೆ ತೊಗೊಂಡೋಗಿದ್ದೀನಿ. ಲೆಫ್ಟ್ ಸೈಡ್ ತೊಗೊಂಡೋದಾಗ +1 ಇರೋದು -1 ಆಗಿದೆ. ಹಾಗಾಗಿ ಏನಾಯಿತು, ಕಾಟ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಸೊ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಟ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 1. ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಟ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 1. ಅಲ್ಲಿ ನೋಡಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಇದೆಯಲ್ಲ, ಅಲ್ಲಿ ಏನು ಮಾಡಿದ್ದೀನಿ ನಾನು 1ನ್ನು ಲೆಫ್ಟ್ ಸೈಡಲ್ಲೇ ಇಟ್ಕೊಂಡು ಕಾಟ್ ಸ್ಕ್ವೇರ್ ಎಕ್ಸ್ನ ರೈಟ್ ಸೈಡಿಗೆ ತಗೊಂಡೋಗಿದ್ದೀನಿ. ಹಾಗಾಗಿ ಏನಾಗಿದೆ, ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಟ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 1. ಸೊ ನೋಡಿ, ಇಲ್ಲಿವರೆಗೂ ನಾವು ಏನು ಸ್ಟಡಿ ಮಾಡಿದ್ವಿ, ಇದನ್ನು ನಾವು ಟ್ರಿಗ್ನಾಮೆಟ್ರಿ 3ನೇ ಚಾಪ್ಟ್ರಲ್ಲೂ ಕೂಡ ಸ್ಟಡಿ ಮಾಡಿದ್ವಿ. ಆದರೆ ಅಲ್ಲಿ ನಾವು HK ಅಪ್ಲಿಕೇಶನ್ ಪ್ರಾಬ್ಲಮ್ನ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ನಾನು ಇಷ್ಟನ್ನು ರಿವೈಸ್ ಮಾಡಿ ಅಪ್ಲಿಕೇಶನ್ ಪ್ರಾಬ್ಲಮ್ಸ್ಗೆ ಮೂವ್ ಆಗ್ತಾ ಇದ್ದೀನಿ. ರೈಟ್, ನನ್ನ ಮೊದಲನೇ ಅಪ್ಲಿಕೇಶನ್ ಪ್ರಾಬ್ಲಮ್ ನಂಬರ್ 1. ಪ್ರಾಬ್ಲಮ್ ನಂಬರ್ 1 ಏನು ಹೇಳುತ್ತೆ, ಪ್ರೂವ್ ದಟ್ ಕೊಸಿಕೆಂಟ್ ಎಕ್ಸ್ ಡಿವೈಡೆಡ್ ಬೈ ಕಾಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್. ಪ್ರಾಬ್ಲಮನ್ನು ಇನ್ನೊಂದು ಸತಿ ಓದ್ತೀನಿ. ಪ್ರೂವ್ ದಟ್ ಕೊಸಿಕೆಂಟ್ ಎಕ್ಸ್ ಡಿವೈಡೆಡ್ ಬೈ, ದಟ್ ಮೀನ್ಸ್ ಹೋಲ್ ಡಿವೈಡೆಡ್ ಬೈ ಕಾಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್. ಸೊ ಇದನ್ನು ನಾವು ಪ್ರೂವ್ ಮಾಡಬೇಕು. ನೋಡಿ, ಫಸ್ಟು LHS ತಗೊಳ್ಳಿ. LHS ಏನು ಹೇಳುತ್ತೆ, ಕೊಸಿಕೆಂಟ್ ಎಕ್ಸ್ ಡಿವೈಡೆಡ್ ಬೈ ಕಾಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್. ಇದು ನಮ್ಮ LHS. ಇದನ್ನು ತಗೊಂಡು ನಾವು RHSನ ಪ್ರೂವ್ ಮಾಡಬೇಕು. ಸೊ ನೋಡಿ, ಈಗೇನಾಯಿತು ನೋಡಿ, ಕೊಸಿಕೆಂಟ್ ಎಕ್ಸ್ಗೆ ರೆಸಿಪ್ರೋಕಲ್ ಏನು, 1/sin x. ಅದನ್ನು ನಾನು ರೀಪ್ಲೇಸ್ ಮಾಡಿದ್ದೀನಿ. ರೀಪ್ಲೇಸ್ ಮಾಡಿ ಫಸ್ಟು ಬ್ರಾಕೆಟಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಿದೆ, ಕಾಟ್ ಎಕ್ಸ್ ಇದೆ. ಕಾಟ್ ಎಕ್ಸ್ ಅಂದ್ರೇನು, ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್. ನಾನು ಜಸ್ಟ್ ಪ್ರೂವ್ ಮಾಡಿದೆ, ರಿವಿಷನ್ ಮಾಡಬೇಕಾದ್ರೆ ಪ್ರೂವ್ ಮಾಡಿ ಬಂದ್ವಿ. ಏನು, ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಈಸ್ ಕಾಟ್ ಎಕ್ಸ್. ಕಾಟ್ ಎಕ್ಸ್ ಜಾಗದಲ್ಲಿ ನಾನೇನು ಮಾಡಿದೆ, ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ನ ರೀಪ್ಲೇಸ್ ಮಾಡಿದೆ. ನೆಕ್ಸ್ಟು ಪ್ಲಸ್ ಇದೆ, ಪ್ಲಸ್ಸನ್ನು ಹಾಕಿದ್ದೀನಿ. ನೆಕ್ಸ್ಟು ನನಗೆ ಟ್ಯಾನ್ ಎಕ್ಸ್ ಇದೆ. ಟ್ಯಾನ್ ಎಕ್ಸ್ ಮೀನ್ಸ್ ಅದನ್ನು ಕೂಡ ನಾವು ಈಗ ಜಸ್ಟ್ ಪ್ರೂವ್ ಮಾಡಿದ್ದೀವಿ. ಟ್ಯಾನ್ ಎಕ್ಸ್ ಅಂತಂದರೆ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್. ಹಾಗಾಗಿ ಟ್ಯಾನ್ ಎಕ್ಸ್ನ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸಲ್ಲಿ ರೀಪ್ಲೇಸ್ ಮಾಡಿದ್ದೀನಿ. ಕಾಟ್ ಎಕ್ಸ್ನ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸಲ್ಲಿ ರೀಪ್ಲೇಸ್ ಮಾಡಿದ್ದೀನಿ. ನೋಡಿ, ನ್ಯೂಮರೇಟ್ರಲ್ಲಿ 1 ಡಿವೈಡೆಡ್ ಬೈ ಸೈನ್ ಎಕ್ಸ್ ಹಾಗೇ ಇರುತ್ತೆ. ಡಿನಾಮಿನೇಟ್ರಲ್ಲಿ ನಾವು LCM ತಗೋಬೇಕು. ಯಾವುದಕ್ಕೆ LCM ತಗೋಬೇಕು, ಸೈನ್ ಎಕ್ಸು ಮತ್ತು ಕಾಸ್ ಎಕ್ಸ್ಗೆ LCM ತಗೋಬೇಕು. ಸೈನ್ ಎಕ್ಸ್ ಮತ್ತು ಕಾಸ್ ಎಕ್ಸ್ಗೆ LCM ತೊಗೊಂಡಾಗ ಏನಾಗುತ್ತೆ ನೋಡಿ, ಈ ಥರ 1 ಡಿವೈಡೆಡ್ ಬೈ ಸೈನ್ ಎಕ್ಸ್, ಅದು ಮೇಲ್ಗಡೆ ಬ್ರಾಕೆಟ್ ಹಾಗೇ ಇದೆ, ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. ಏಕೆ, ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್, ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಈಸ್ ಕಾಸ್ ಸ್ಕ್ವೇರ್ ಎಕ್ಸ್. LCM ಏನಾಗಿದೆ, LCM ಈಸ್ ಪ್ರಾಡಕ್ಟ್ ಆಫ್ ಡಿನಾಮಿನೇಟರ್. ಡಿನಾಮಿನೇಟ್ರಲ್ಲಿ ಸೈನ್ ಎಕ್ಸ್ ಕಾಸ್ ಎಕ್ಸ್ ಇದೆ, ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಈಸ್ LCM. ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಕಾಸ್ ಸ್ಕ್ವೇರ್ ಎಕ್ಸ್ ಬಂದಿದೆ, ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್, ಸೈನ್ ಸ್ಕ್ವೇರ್ ಎಕ್ಸ್ ಬಂದಿದೆ. ನೋಡಿ, ಏನು ಬಂದಿದೆ ಅಲ್ಲಿ, ಆ ಸ್ಟೇಜಲ್ಲಿ 1 ಡಿವೈಡೆಡ್ ಬೈ ಸೈನ್ ಎಕ್ಸ್ ನ್ಯೂಮರೇಟ್ರಲ್ಲಿದೆ. ಡಿನಾಮಿನೇಟ್ರಲ್ಲಿ ಏನಿದೆ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ನಮಗೆ ಗೊತ್ತಿದೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಸ್ 1, ವಿಚ್ ಈಸ್ ವಿ ಪ್ರೂವ್ಡ್ ಫ್ರಮ್ ಇನ್ ದ ಫಾರ್ಮುಲಾ. ಸೊ ಆವಾಗ ರೀಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ನೋಡಿ, 1 ಬೈ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್ ಹಂಗೆ ಉಳ್ಕೊಳ್ಳುತ್ತೆ. ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಸ್ 1, ಅದನ್ನು ನಾವು 1ನಲ್ಲಿ ರೀಪ್ಲೇಸ್ ಮಾಡಿದ್ದೀವಿ. ರೀಪ್ಲೇಸ್ ಮಾಡಿ ಡಿನಾಮಿನೇಟ್ರಲ್ಲಿ ಏನಿದೆ, ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಅದನ್ನು ಹಾಗೆ ಬರೆದಿದ್ದೀವಿ. ರೈಟ್, ಅದನ್ನು ನೆಕ್ಸ್ಟ್ ನಾವು
ಆ ಡಿವಿಷನ್ ಏನಿದೆ ಅದನ್ನು ಮಲ್ಟಿಪ್ಲಿಕೇಶನ್ ಫಾರಮಿಗೆ ತೊಗೊಳ್ಳೋಣ. ಮಲ್ಟಿಪ್ಲಿಕೇಶನ್ ಫಾರಮಿಗೆ ತೊಗೊಂಡಾಗ ಏನಾಗುತ್ತೆ ನೋಡಿ, 1/sin x ಇಂಟು sin x ಇಂಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ 1. ಇಲ್ಲೇನಾಯಿತು, sin x ಕ್ಯಾನ್ಸಲ್ ಆಗುತ್ತೆ. ಯಾಕೆ, ಒಂದು sin x ಡಿನಾಮಿನೇಟ್ರಲ್ಲಿದೆ, ಇನ್ನೊಂದು sin x ನ್ಯೂಮರೇಟ್ರಲ್ಲಿದೆ. ನ್ಯೂಮರೇಟ್ರಲ್ಲಿರ್ತಕ್ಕಂಥ sin x ಡಿನಾಮಿನೇಟ್ರಲ್ಲಿರ್ತಕ್ಕಂಥ sin xಗೆ ಕ್ಯಾನ್ಸಲ್ ಆಗಿ ನಮಗೆ ಏನು ಉಳ್ಕೊಳ್ಳುತ್ತೆ, ಕಾಸ್ ಎಕ್ಸ್ ಮಾತ್ರ ಉಳ್ಕೊಳ್ಳುತ್ತೆ. ಆ ಕಾಸ್ ಎಕ್ಸು ನಮ್ಮ ಆರ್ ಎಚ್ ಎಸ್. ಸೊ ದೇರ್ ಫೋರ್ ಇಟ್ ಈಸ್ ಪ್ರೂವ್ಡ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಇದು ನಮ್ಮ ಫಸ್ಟ್ ಪ್ರಾಬ್ಲಮ್. ಸೆಕೆಂಡ್ ಪ್ರಾಬ್ಲಮ್ಗೆ ಮೂವ್ ಆಗೋಣ. ಸೆಕೆಂಡ್ ಪ್ರಾಬ್ಲಮ್ ಏನು ಹೇಳ್ತದೆ, ಅಪ್ಲಿಕೇಶನ್ ಪ್ರಾಬ್ಲಮ್ 2. ಅಪ್ಲಿಕೇಶನ್ ಪ್ರಾಬ್ಲಮ್ 2 ಏನು ಹೇಳುತ್ತೆ, ಪ್ರೂವ್ ದಟ್ 1 ಡಿವೈಡೆಡ್ ಬೈ cosecant x ಪ್ಲಸ್ ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು cosecant x ಮೈನಸ್ ಕಾಟ್ ಎಕ್ಸ್. ಪ್ರಾಬ್ಲಮ್ ಇನ್ನೊಂದ್ಸತಿ ಓದ್ತೀನಿ. ಪ್ರೂವ್ ದಟ್ 1 ಡಿವೈಡೆಡ್ ಬೈ cosecant x ಪ್ಲಸ್ ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು cosecant x ಮೈನಸ್ ಕಾಟ್ ಎಕ್ಸ್. ಸೊ ಎಲ್ ಎಚ್ ಎಸ್ ತೊಗೊಳ್ಳಿ. ಎಲ್ ಎಚ್ ಎಸ್ ಏನು ಹೇಳುತ್ತೆ, 1 ಡಿವೈಡೆಡ್ ಬೈ cosecant x ಪ್ಲಸ್ ಕಾಟ್ ಎಕ್ಸ್ ಅಂತ ಹೇಳಿ ಎಲ್ ಎಚ್ ಎಸ್ ಇದೆ. ನೋಡಿ, ಈ ಪ್ರಾಬ್ಲಮ್ ಯಾವ ಥರ ಇದೆ ಅಂತಂದರೆ, ನಾವು ಜಸ್ಟ್ ಲಾಜಿಕ್ ಯೂಸ್ ಮಾಡಬೇಕು. ನಾವು ಆನ್ಸರಿಂದ ಮಲ್ಟಿಪ್ಲೈ ಮಾಡಿ ಆನ್ಸರಿಂದಲೇ ಡಿವೈಡ್ ಮಾಡಿದ್ರೆ ಉತ್ತರ ಬರ್ತದೆ. ಆನ್ಸರಿಂದ ಮಲ್ಟಿಪ್ಲೈ ಮಾಡಿ ಆನ್ಸರಿಂದಲೇ ಡಿವೈಡ್ ಮಾಡಿದ್ರೆ ಇದಕ್ಕೆ ಉತ್ತರ ಬರ್ತದೆ. ಅದಕ್ಕೋಸ್ಕರ ಅಲ್ಲಿ ಬರೆದಿದ್ದೀನಿ ಏನು, ಅಟ್ ದಿಸ್ ಸ್ಟೇಜ್ ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಬೈ ಆರ್ ಎಚ್ ಎಸ್. ಆರ್ ಎಚ್ ಎಸ್ಸಿಂದಲೇ ಮಲ್ಟಿಪ್ಲೈ ಮಾಡಿ ಆರ್ ಎಚ್ ಎಸ್ಸಿಂದಲೇ ಡಿವೈಡ್ ಮಾಡಿದ್ರೆ ನಮಗೆ ಉತ್ತರ ಸಿಗುತ್ತೆ. ನೋಡೋಣ ಯಾವ ಥರ ಆಗುತ್ತೆ. ನೋಡಿ, 1 ಡಿವೈಡೆಡ್ ಬೈ cosecant x ಪ್ಲಸ್ ಕಾಟ್ ಎಕ್ಸ್ ಇಂಟು ಏನು ಮಾಡಿದ್ದೀನಿ, ಆನ್ಸರ್ ಏನಿದೆ, cosecant x ಮೈನಸ್ ಕಾಟ್ ಎಕ್ಸಿಂದ ಮಲ್ಟಿಪ್ಲೈ ಮಾಡಿದ್ದೀನಿ, ಡಿವೈಡೆಡ್ ಬೈ cosecant x ಮೈನಸ್ ಕಾಟ್ ಎಕ್ಸ್ ಡಿವೈಡೆಡ್ ಬೈ cosecant x ಮೈನಸ್ ಕಾಟ್ ಎಕ್ಸ್. ಅದರಿಂದಲೇ ಮಲ್ಟಿಪ್ಲೈ ಮಾಡಿದ್ದೀನಿ, ಅದರಿಂದಲೇ ಡಿವೈಡ್ ಮಾಡಿದ್ದೀನಿ. ಹಾಗಾಗಿ ಉತ್ತರ ಏನು, ಅದರಲ್ಲಿ ಯಾವುದೇ ಥರದ ಬದಲಾವಣೆ ಆಗೋದಿಲ್ಲ. ನೋಡಿ, ನ್ಯೂಮಿನೇಟ್ರಲ್ಲಿ ಏನೈತೆ, 1 ಇಂಟು cosecant x ಮೈನಸ್ ಕಾಟ್ ಎಕ್ಸ್. 1 ಇಂಟು cosecant x ಮೈನಸ್ ಕಾಟ್ ಎಕ್ಸ್ ಅದು ನ್ಯೂಮಿನೇಟ್ರಲ್ಲಿ ಉಳ್ಕೊಳ್ಳುತ್ತೆ. ಮತ್ತು ಡಿನಾಮಿನೇಟ್ರಲ್ಲಿ ಏನು ಉಳ್ಕೊಳ್ಳುತ್ತೆ, ಡಿನಾಮಿನೇಟ್ರಲ್ಲಿ cosecant x ಪ್ಲಸ್ ಕಾಟ್ ಎಕ್ಸ್ ಇಂಟು cosecant x ಮೈನಸ್ ಕಾಟ್ ಎಕ್ಸ್. ಇದು ಯಾವ ಫಾರಮಲ್ಲಿದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿದೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿದೆ. ಆಲ್ಜಿಬ್ರಾ ಫಾರ್ಮುಲಾ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರಮಲ್ಲಿದೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರಮಲ್ಲಿದ್ದಾಗ ಅದನ್ನು ನಾವು ಯಾವ ಥರ ಬರೀಬೋದು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹಾಗಾಗಿ ದಟ್ ಕ್ಯಾನ್ ಬಿ ರಿಟನ್ ಆಸ್ cosecant ಸ್ಕ್ವೇರ್ ಎಕ್ಸ್ ಮೈನಸ್ ಕಾಟ್ ಸ್ಕ್ವೇರ್ ಎಕ್ಸ್. cosecant ಸ್ಕ್ವೇರ್ ಎಕ್ಸ್ ಮೈನಸ್ ಕಾಟ್ ಸ್ಕ್ವೇರ್ ಎಕ್ಸ್. ಸರಿನಾ. ನ್ಯೂಮಿನೇಟ್ರಲ್ಲಿ ಏನು ಬಂತು ನಮಗೆ, cosecant x ಮೈನಸ್ ಕಾಟ್ ಎಕ್ಸ್. ಡಿನಾಮಿನೇಟ್ರಲ್ಲಿ ಏನು ಬಂತು ನಮಗೆ, cosecant ಸ್ಕ್ವೇರ್ ಎಕ್ಸ್ ಮೈನಸ್ ಕಾಟ್ ಸ್ಕ್ವೇರ್ ಎಕ್ಸ್. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, cosecant ಸ್ಕ್ವೇರ್ ಎಕ್ಸ್ ಮೈನಸ್ ಕಾಟ್ ಸ್ಕ್ವೇರ್ ಎಕ್ಸ್ ಈಸ್ 1. ಹಾಗಾಗಿ ಅದನ್ನು ರೀಪ್ಲೇಸ್ ಮಾಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ರೀಪ್ಲೇಸ್ ಮಾಡಿದಾಗ ಏನಾಗುತ್ತೆ, cosecant ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಡಿವೈಡೆಡ್ ಬೈ 1. ಅಂದರೆ ಯಾವುದನ್ನು ನಾವು 1ರಿಂದ ಡಿವೈಡ್ ಮಾಡಿದ್ರೂ ಕೂಡ ಅಷ್ಟೇ ಬರುತ್ತೆ. ಹಾಗಾಗಿ ನಮಗೆ ಉಳ್ಕೊಂಡಿದ್ದೇನೋ cosecant ಎಕ್ಸ್ ಮೈನಸ್ ಕಾಟ್ ಎಕ್ಸ್. cosecant ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಈಸ್ ಅವರ್ LHS. Therefore it is proved LHS is equal to RHS. LHS is equal to RHS which is proved. ಸೊ ಮುಂದಿನ ಪ್ರಾಬ್ಲಮ್ಗೆ ಮೂವ್ ಆಗೋಣ. ಅಪ್ಲಿಕೇಶನ್ ಪ್ರಾಬ್ಲಮ್ ನಂಬರ್ 3 ಏನು ಹೇಳ್ತದೆ, ಪ್ರೂವ್ ದಟ್ 1 ಪ್ಲಸ್ ಕಾಟ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎಕ್ಸ್. 1 ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎಕ್ಸ್. ಪ್ರಾಬ್ಲಮ್ನ ಇನ್ನೊಂದ್ಸತಿ ಓದ್ತೀನಿ. ಪ್ರೂವ್ ದಟ್ 1 ಪ್ಲಸ್ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎಕ್ಸ್. 1 ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎಕ್ಸ್. ನಾವು ಇದನ್ನು ಪ್ರೂವ್ ಮಾಡಬೇಕು. LHS ತೊಗೊಳ್ಳೋಣ. LHS ಏನು ಹೇಳುತ್ತೆ, LHS ನಮ್ಗೆ ಹೇಳುತ್ತೆ 1 ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್. ಇದನ್ನು LHS. ಸೊ ಈ LHS ತೊಗೊಂಡು ನಾವು RHSನ ಪ್ರೂವ್ ಮಾಡಬೇಕು. ನೋಡಿ, ನಾವು ಅದನ್ನು ಸ್ಪ್ಲಿಟ್ ಮಾಡಿ ಬರೋಣ. ಹೇಗೆ ನೋಡಿ, ಈಗ 1 ಪ್ಲಸ್ ಕಾಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್. ಆ ಸ್ಕ್ವೇರ್ ಏನಿದೆ ಆ ಸ್ಕ್ವೇರ್ನ ನಾನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ನಾವು ಸ್ಪ್ಲಿಟ್ ಮಾಡಿ ಬರ್ದಿದ್ದೀನಿ. ಹೇಗೆ,
a by b whole square ಇದೆ, that can be written as a square by b square. ಆ ಫಾರ್ಮಲ್ಲಿ 1 plus cos square 1 plus cos whole square divided by sin square ಆ ಫಾರ್ಮಲ್ಲಿ ನಾನು ಬರೆದಿದ್ದೀನಿ. ಬರೆದು sin square x ಇದೆಯಲ್ಲ ಅದನ್ನು ನಾನು 1 minus cos square x ಅಲ್ಲಿ ರೀಪ್ಲೇಸ್ ಮಾಡ್ಬೋದು. ಅದನ್ನು ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡಿದ್ದೇನೆ ನೋಡಿ. ಸೊ 1 ಪ್ಲಸ್ ಕಾಸ್ ಹೋಲ್ ಸ್ಕ್ವೇರ್ ಅದನ್ನು ಎ ಸ್ಕ್ವೇರ್ ಫಾರ್ಮಲ್ಲಿದೆ. ಎ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ ಎ ಇಂಟು ಎ, ಅದೇ ಫಾರ್ಮ್. ಅದೇ ಥರ 1 ಪ್ಲಸ್ ಕಾಸ್ ಹೋಲ್ ಸ್ಕ್ವೇರ್ನನ್ನು ಯಾವ ಥರ ಬರ್ತೀನಿ, 1 ಪ್ಲಸ್ ಕಾಸ್ ಇಂಟು 1 ಪ್ಲಸ್ ಕಾಸ್. ಎ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ ಎ ಇಂಟು ಎ. ಇನ್ ದ ಸೇಮ್ ಮ್ಯಾನರ್ ಐ ರೋಟ್ 1 plus cos x whole square as 1 plus cos into 1 plus cos 1 plus cos into 1 plus cos divided by ಆ sin square ಇದೆ, ಆ sin squareನ ನಾನು ಏನು ಮಾಡಿದ್ದೀನಿ 1 minus cos squareಲ್ಲಿ ರೀಪ್ಲೇಸ್ ಮಾಡಿದ್ದೀನಿ. ನನ್ನ ಉದ್ದೇಶ ನನಗೆ ಆರ್ ಎಚ್ ಎಸ್ ಸಿಗಬೇಕು, ಅದೇನಾಗುತ್ತೆ ನೋಡೋಣ. ಸೊ ನೋಡಿ 1 minus cos square ಡಿನಾಮಿನೇಟ್ರಲ್ಲಿ ಏನಿದೆ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ, ಅದನ್ನು ನಾನು ಯಾಕೆ ಬರಿಬೋದು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ನಾನು ಎರಡನೇ ಪ್ರಾಬ್ಲಮಲ್ಲಿ ಮಾಡಿದ್ನಲ್ಲ ಅದೇ ಪ್ರೋಸೆಸ್ನ ಉಲ್ಟಾ ಮಾಡ್ತಾ ಇದ್ದೀನಿ. ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ, ಅದನ್ನು ನಾನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಥರ ಬರಿತಾ ಇದ್ದೀನಿ. ಬರೆದ್ರೆ ಏನಾಗುತ್ತೆ ನೋಡಿ, 1 ಪ್ಲಸ್ ಕಾಸ್ ಎಕ್ಸ್ ಇಂಟು 1 ಪ್ಲಸ್ ಕಾಸ್ ಎಕ್ಸ್, ಅದು ನ್ಯೂಮಿನೇಟ್ರಲ್ಲಿ ಆ್ಯಸ್ ಇಟ್ ಈಸ್ ಹಂಗೆ ಇರುತ್ತೆ, ಹೋಲ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ಲಿ ಇರ್ತಕ್ಕಂಥ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ನ ನಾನು 1 ಪ್ಲಸ್ ಕಾಸ್ ಎಕ್ಸ್ ಇಂಟು 1 ಮೈನಸ್ ಕಾಸ್ ಎಕ್ಸ್ ಆ ಥರ ಬರೆದಿದ್ದೀನಿ. ಯಾಕೆ, ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ದಟ್ ಕ್ಯಾನ್ ಬಿ ರೀಪ್ಲೇಸ್ಡ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಈಗೇನಾಯಿತು ನೋಡಿ, ಒಂದು ನ್ಯೂಮರೇಟ್ರಲ್ಲಿರ್ತಕ್ಕಂಥ 1 ಪ್ಲಸ್ ಕಾಸ್ ಎ ಡಿನಾಮಿನೇಟ್ರಾಗಿಂತ 1 ಪ್ಲಸ್ ಕಾಸ್ಗೆ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿ ಏನು ಉಳ್ಕೊಳ್ಳುತ್ತೆ ನಮಗಿನ್ನ ನ್ಯೂಮಿನೇಟ್ರಲ್ಲಿ 1 ಪ್ಲಸ್ ಕಾಸ್ ಎ ಉಳಿಯುತ್ತೆ, ಡಿನಾಮಿನೇಟ್ರಲ್ಲಿ 1 ಮೈನಸ್ ಕಾಸ್ ಎಕ್ಸ್ ಉಳಿಯುತ್ತೆ. ಹಾಗಾಗಿ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತೇಳಿ ಪ್ರೂವ್ ಆಯಿತು. ಇಲ್ಲಿಗೆ ನಮ್ಮ 3 ಅಪ್ಲಿಕೇಶನ್ ಪ್ರಾಬ್ಲಮ್ಸು ಮುಗೀತು. ಈ ಚಾಪ್ಟ್ರಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ವಿಡಿಯೋ ನೋಡೋಣ. ಆ ವಿಡಿಯೋ ನೋಡಿ ನಾವು ಅಸೈನ್ಮೆಂಟ್ಗೆ ಮೂವ್ ಆಗೋಣ. ಸರಿನಾ? One of the important and yet scoring topics of math. It is a study of relationships in mathematics involving height, distances, trigonometry. One of the important and yet scoring topics of math. It is a study of relationships in mathematics involving height, distances, and angles. But trigonometry is difficult. This is what we have already framed in our head, maybe because of its various formulae. But believe me, it is very easy topic. We need to just develop the habit to understand the concept other than just mugging up. If you can recall our previous sessions, we have talked about all the basics needed in learning trigonometry. It has been explained logically. If you haven't gone through them, we also have one compiled session on it here for you to have them all in one place. We would suggest you to watch it before beginning with this session. So, in this session, we are going to revise the concepts and various formulae of trigonometry, which are very useful in solving any type of question in trigonometry. We will also learn few tips and tricks so that we will never forget them. Let's first talk about the 6 trigonometric ratios. So as we know, in a right angle triangle, the longest side is defined as hypotenuse. The rest 2 sides are called opposite or adjacent with respect to the angle we are talking about. And the ratio of sides of a right angle triangle are called trigonometric ratios. There are only 6 such combinations are possible, and thus we have the 6 trigonometric ratios: sine, cos, tan, cosec, sec, and cot. In our very first session, we have seen one mnemonics, SOHCAHTOA, which is helpful to learn these ratios. Here S, C, and T stands for sine, cos, and tan. O, H, and AR stands for opposite side, hypotenuse, and adjacent side.
These three are the basic trigonometric ratios, and to get the rest three, we need to just reverse these ratios. And thus we get cosec, sec and cot. Now, if we observe, sine and cosec has the same elements in their ratio, and cosec can be obtained just by inverting the sine ratio. Therefore, the multiplication of sine and cosec is 1. Similarly, when we reverse the cos ratio, sec is obtained. And so, multiplication of sec and cos is 1. And same goes for tan and cot. And therefore, the pairs sine cosec, sec cos, tan cot are called inverse trigonometric ratios. So, further we write sine as 1 upon cosec, or cosec is equal to 1 upon sine. Same way, cos is equal to 1 upon sec, and sec is equal to 1 upon cos. And tan is equal to 1 upon cot, cot is equal to 1 upon tan. Now, if we take the ratio of sine and cos, we get the same ratio as tan. Thus, we have got one more formula, that is tan is equal to sine upon cos, and since tan and cot are inverse, cot is equal to cos upon sine. So you see, by just simply playing with these 6 trigonometric ratios, we can derive the different formulae. Let's summarize the formula we learnt till now. Now we proceed to the next. So we are going to see a small trick to remember this value table for standard angles 0, 30, 45, 60 and 90 degrees. These values are very important and we often use them in solving trigonometric questions. So to build this entire table, we first write down the numbers from 0 to 4 in below these angles. Now divide each of them by 4. Then take the square root. And this is the value for our very first trigonometric ratio, sine. We read it as sine 0 is 0, sine 30 is half, and so on. Now recall, we have already learned this trick and its logical explanation too in our one of the sessions. So if you wish to watch that particular session, you may click here. So after getting the values for sine, we get the values for cos by simply writing these values in reversing order. And once we get the values for sine and cos, we use the concept of inverse trigonometric ratios to get the further values. So as we know, sine is inverse of cosec and vice versa, so the value for cosec 0 will be equal to 1 upon sine 0, that is not defined. Cosec 30 will be equal to 1 upon sine 30, that is 2. And like this, you will get all the values for cosec 2. Next, we know sec is inverse of cos. So similarly, sec can be obtained by inverting the cos ratio. Now, only tan and cot are left. And we also know that the ratio of sine and cos is tan. So we divide the value of sine by the value of cos to get the values for tan. Tan and cot are inverse trigonometric ratios. So once again, by flipping the tan ratio, we get the values for cot. And you can see the value table is completed. I hope this was easy for you. ರೈಟ್, ನಾವು ಇವಾಗ ಲಾಸ್ಟ್ ಸೆಷನ್ ಆಫ್ ಕ್ಲಾಸ್ ರೂಮ್ಗೆ ಬಂದಿದ್ದೀವಿ. ಲಾಸ್ಟ್ ಸೆಷನ್ ಆಫ್ ಕ್ಲಾಸ್ ರೂಮ್ ಏನು? ಅಸೈನ್ಮೆಂಟಿಗೆ ಮುಂಚೆ ನಾವು ವಿಡಿಯೋ ನೋಡಿದ್ವಿ. ವಿಡಿಯೋದಲ್ಲಿ ಟ್ರಿಗ್ನಾಮೆಟ್ರಿ ಮಾಡಬೇಕಾದ್ರೆ ಏನೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕು ಅಥವಾ ಫಾರ್ಮುಲಾಸ್ನ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದನ್ನು ಕಲ್ತೀವಿ. ನಾನು ಲಾಸ್ಟ್ ಸೆಷನ್ ಆಫ್ ಕ್ಲಾಸ್ ರೂಮಲ್ಲಿ ನಿಮಗೆ ಕೆಲವೊಂದು ಕ್ವೆಶನ್ಸ್ನ ಕೊಡ್ತೀನಿ. ಆ ಕ್ವೆಶನ್ಸ್ನ ನೀವು ಸಾಲ್ವ್ ಮಾಡಿ ನನ್ನ ಪರ್ಸನಲ್ ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕು, ಸರಿನಾ? ನನ್ನ ಮೊದಲನೇ ಕ್ವೆಶನ್ನು, ಪ್ರೂವ್ ದಟ್ ಸೈನ್ ಆಫ್ 90 ಮೈನಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್
minus 1 is equal to minus sin x into minus 1 is equal to minus sin x. ಅದನ್ನು ಪ್ರೂವ್ ಮಾಡಿ ಕಳಿಸ್ಬೇಕು. ಕ್ವಶನ್ ನಂಬರ್ 2 ಏನಿದೆ? ಪ್ರೂವ್ ದಟ್ 1 ಪ್ಲಸ್ ಕಾಟ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್. ಪ್ರೂವ್ ದಟ್, ಕ್ವಶನ್ ನಂಬರ್ 3, ಪ್ರೂವ್ ದಟ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 1. ಅದು ಆ್ಯಕ್ಚುಲಿ ಬೇಸಿಕ್ ಫಾರ್ಮುಲಾ. ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಪ್ರೂವ್ ಮಾಡಿ ನನ್ನ ಪರ್ಸನಲ್ ವಾಟ್ಸಪ್ ನಂಬರ್ಗೆ ಕಳಿಸಿ. ನಾನು ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು. ಎಂಡ್ ಆಫ್ ದ ಸೆಷನ್.